ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಪ್ರತಿದಿನ ಜಿಮ್ನಲ್ಲಿ ಕನ್ನಡಿ ಮುಂದೆ ನಿಂತು ದಪ್ಪಗಿನ ಮಸಾಜ್ ಬಂದರೆ ಮಾತ್ರ ನಾವೇ ಗ್ರೇಟ್ ಅಂದುಕೊಳ್ಳುತ್ತೇವೆ ಅಲ್ವಾ? ಆದರೆ ನೋಡಲು ಸಾಮಾನ್ಯರಂತೆ ಕಂಡರೂ ಬೆಟ್ಟವನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿ ಕೆಲವರಲ್ಲೇಕೆ ಇರುತ್ತದೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ಒಮ್ಮೆ ನಿಮ್ಮ ತಂದೆಯ ಕೈ ಹಿಡಿದು ಯೋಚಿಸಿ, ಅಥವಾ ಹೊಲದಲ್ಲಿ ರಕ್ತವನ್ನು ಬೆವರಾಗಿ ಹರಿಸುವ ರೈತನನ್ನು ನೋಡಿ. ಅವರಲ್ಲಿ ದೊಡ್ಡ ಬಾಡಿ ಬಿಲ್ಡರ್ಗಳಂತೆ ಮಸಲ್ಸ್ ಇರುವುದಿಲ್ಲ, ಆದರೆ ಅವರಲ್ಲಿರುವ ಆ ಅಪಾರವಾದ ಶಕ್ತಿ ಎಲ್ಲಿಂದ ಬರುತ್ತದೆ? ಬಲವಾದ ಮಸಲ್ಸ್ ಎಂಬುದು ಶಕ್ತಿಯ ಕಥೆಯ ಕೇವಲ ಅರ್ಧ ಭಾಗ ಮಾತ್ರ. ಇನ್ನುಳಿದ ಅರ್ಧ ಭಾಗವನ್ನು ಈ ದುನಿಯಾ ನಿಮ್ಮಿಂದ ಮುಚ್ಚಿಡುತ್ತದೆ. ಬನ್ನಿ, ಇವತ್ತು ಆ ಕಣ್ಣಿಗೆ ಕಾಣದ ನಿಜವಾದ ಶಕ್ತಿಯ ರಹಸ್ಯವೇನು ಅಂತ ತಿಳಿಯೋಣ. ಸ್ನೇಹಿತರೆ, ನಿಮಗೆ ಗೊತ್ತಾ, ಜಗತ್ತಿನ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಲ್ಲಿ ಕೆಲವರು ನೋಡಲು ಸಣ್ಣಗೆ ಕಾಣುತ್ತಾರೆ ಅಷ್ಟೇ. ಅವರಲ್ಲಿ ಯಾವುದೇ ದೊಡ್ಡ ಮಸಲ್ಸ್ ಅಂದರೆ ಮಾಂಸಖಂಡಗಳು ಇರುವುದಿಲ್ಲ. ಅಂದರೆ ನೀವು ನಂಬುತ್ತೀರಾ? ಒಮ್ಮೆ ರಾಕ್ ಕ್ಲೈಂಬರ್ಸ್ ಅಂದರೆ ಬಂಡೆ ಹತ್ತುವವರು, ರೈತರು, ಕುಸ್ತಿಪಟುಗಳು, ಜಿಮ್ನಾಸ್ಟ್ಗಳು ಬಗ್ಗೆ ಯೋಚಿಸಿ ನೋಡಿ. ಅವರ ದೇಹವು ಬಾಡಿ ಬಿಲ್ಡರ್ಗಳಂತೆ ಇರುವುದಿಲ್ಲ. ಅವರ ಮಸಲ್ಸ್ ಕೂಡ ತುಂಬ ದೊಡ್ಡದಾಗಿರುವುದಿಲ್ಲ. ಆದರೂ ಅವರು ಅಷ್ಟೊಂದು ಶಕ್ತಿಶಾಲಿಗಳಾಗಿ ಏಕೆ ಇರುತ್ತಾರೆ? ಏಕೆಂದರೆ ಬಲವಾದ ಮಸಲ್ಸ್ ಎಂಬುದು ಶಕ್ತಿಯ ಕಥೆಯ ಕೇವಲ ಅರ್ಧ ಭಾಗ ಮಾತ್ರ. ಇನ್ನುಳಿದ ಅರ್ಧ ಭಾಗವನ್ನು ಜನರು ನಿಮ್ಮಿಂದ ಮುಚ್ಚಿಡುತ್ತಾರೆ, ಅಥವಾ ನೀವು ಅವರಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಬಾರದು ಎಂದು ತಪ್ಪು ಮಾಹಿತಿಯನ್ನು ನೀಡುತ್ತಾರೆ. ಹಾಗಾದರೆ ಬನ್ನಿ, ಇದರ ರಹಸ್ಯವನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ದೇಹವನ್ನು ಪ್ರತಿದಿನವೂ ಹಿಂದಿನ ದಿನಕ್ಕಿಂತ ಹೆಚ್ಚು ಶಕ್ತಿಶಾಲಿಯನ್ನಾಗಿ ಹೇಗೆ ಮಾಡಿಕೊಳ್ಳಬಹುದು ಎಂಬುದನ್ನು ಸಹ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಮೊದಲನೆಯದಾಗಿ ಒಂದು ದೊಡ್ಡ ಸುಳ್ಳನ್ನು ಹೊಡೆದು ಹಾಕೋಣ. ಸ್ನೇಹಿತರೆ, ನಿಜವಾದ ಶಕ್ತಿಯು ಕೇವಲ ದೊಡ್ಡ ಮಸಲ್ಸ್ನಿಂದ ಬರುವುದಿಲ್ಲ. ನಮ್ಮ ಮೆದುಳು ಅಗಲವಾದ ಹೆಗಲು, ದಪ್ಪನೆಯ ಫೋರಾಮ್ಸ್ ಮತ್ತು ಮಸಲ್ಸ್ ಇರುವ ವ್ಯಕ್ತಿಯ ದೇಹವನ್ನು ನೋಡಿ ಅವರನ್ನು ಶಕ್ತಿಶಾಲಿ ಎಂದು ಭಾವಿಸುತ್ತದೆ. ಆದರೆ ಇದು ಕೇವಲ ಹೊರನೋಟವನ್ನು ಆಧರಿಸಿದ ಊಹೆಯಷ್ಟೇ. ನಿಜವಾದ ಶಕ್ತಿಯು ಕಣ್ಣಿಗೆ ಕಾಣಿಸದ ವಿಷಯಗಳಿಂದ ನಿರ್ಮಾಣವಾಗುತ್ತದೆ. ಮೊದಲನೆಯದಾಗಿ ನಿಮ್ಮ ನರ್ವಸ್ ಸಿಸ್ಟಮ್ ಅಂದರೆ ನರಮಂಡಲ. ಇದು ತರಬೇತಿಯ ಆರಂಭಿಕ ವಾರಗಳಲ್ಲಿ ಮಸಲ್ಸ್ ಬೆಳೆಯದಿದ್ದರೂ ಸಹ ಹೆಚ್ಚಿನ ಮಸಲ್ಸ್ ಫೈಬರ್ಗಳನ್ನು ಒಂದೇ ಬಾರಿಗೆ ಸಕ್ರಿಯಗೊಳಿಸುವುದನ್ನು ಕಲಿಯುತ್ತದೆ. ಇದೇ ಕಾರಣಕ್ಕೆ ಆರಂಭಿಕ ದಿನಗಳಲ್ಲಿ ಜನರು ಹೆಚ್ಚು ಶಕ್ತಿಶಾಲಿಗಳಾಗಿರುತ್ತಾರೆ, ಆದರೆ ಹೊರಗಿನಿಂದ ಅವರ ದೇಹದಲ್ಲಿ ಹೆಚ್ಚಿನ ಬದಲಾವಣೆ ಕಾಣಿಸುವುದಿಲ್ಲ. ಇನ್ನು ಎರಡನೆಯದು ನಿಮ್ಮ ಟೆಂಡನ್ಗಳು. ಇವು ಮಸಲ್ಸ್ನ ಶಕ್ತಿಯನ್ನು ಮೂಳೆಗಳಿಗೆ ತಲುಪಿಸುತ್ತವೆ. ನಿಮ್ಮ ಟೆಂಡನ್ಗಳು ಎಷ್ಟು ಬಲವಾಗಿ ಮತ್ತು ಗಟ್ಟಿಯಾಗಿರುತ್ತವೆಯೋ ಅಷ್ಟು ಉತ್ತಮವಾಗಿ ನೀವು ಜಡವಾದ ಅಥವಾ ಭಾರವಾದ ತೂಕವನ್ನು ನಿಭಾಯಿಸಬಲ್ಲಿರಿ. ರಾಕ್ ಕ್ಲೈಂಬರ್ಸ್, ಜಿಮ್ನಾಸ್ಟ್, ರೈತರು ಮತ್ತು ಕುಸ್ತಿಪಟುಗಳು ಹೆಚ್ಚು ದೊಡ್ಡ ಮಸಲ್ಸ್ ಇಲ್ಲದಿದ್ದರೂ ಸಹ ಅದ್ಭುತವಾದ ಶಕ್ತಿಯನ್ನು ಹೊಂದಿರಲು ಇದೇ ಕಾರಣ. ಮೂರನೆಯ ವಿಷಯವೆಂದರೆ ಕೌಶಲ್ಯ ಮತ್ತು ಕೋಆರ್ಡಿನೇಷನ್. ಸ್ನೇಹಿತರೆ, ನಿಜವಾದ ಶಕ್ತಿಯು ಕೇವಲ ಬಲ ಪ್ರಯೋಗ ಮಾಡುವುದರಲ್ಲಿಲ್ಲ, ಬದಲಿಗೆ ಅನೇಕ ಮಸಲ್ಸ್ಗಳನ್ನು ಒಂದೇ ಸಮಯದಲ್ಲಿ ಸರಿಯಾಗಿ ಬಳಕೆಯಾಗುವಂತೆ ಮಾಡುವುದರಲ್ಲಿದೆ. ಆದ್ದರಿಂದಲೇ ಹಲವು ಬಾರಿ ತೆಳ್ಳಗಿರುವ ವ್ಯಕ್ತಿಯೂ ಸಹ ದಪ್ಪವಾಗಿರುವ ವ್ಯಕ್ತಿಗಿಂತ ಹೆಚ್ಚು ಶಕ್ತಿಶಾಲಿ ಎಂದು ಸಾಬೀತಾಗುತ್ತಾನೆ. ನೀವು ನಿಜವಾದ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕಾದರೆ ಮಾನವನ ನೈಸರ್ಗಿಕ ವ್ಯಾಯಾಮಗಳಿಗೆ ಮರಳಿ. ಸಾವಿರಾರು ವರ್ಷಗಳಿಂದ ಮಾನವನು ತೂಕ ಎತ್ತುವುದು, ವಸ್ತುಗಳನ್ನು ಹೊರಚೆಲ್ಲುವುದು ಮತ್ತು ಎತ್ತರಕ್ಕೆ ಏರುವುದನ್ನು ಮಾಡುತ್ತಿದ್ದನು. ಆದ್ದರಿಂದ ಇಂದು ಕೂಡ ಈ 3 ವ್ಯಾಯಾಮಗಳು ಅತ್ಯಂತ ಪರಿಣಾಮಕಾರಿಯಾಗಿವೆ. ನಂಬರ್ 1, ಫಾರ್ಮರ್ಸ್ ಕ್ಯಾರಿ. ಸ್ನೇಹಿತರೆ, ಇದರಲ್ಲಿ ಭಾರವಾದ ತೂಕವನ್ನು ಹಿಡಿದುಕೊಂಡು ನಡೆಯಬೇಕಾಗುತ್ತದೆ. ಇದರಿಂದ ಗ್ರಿಪ್ ಅಥವಾ ಹಿಡಿತ, ಕೋರ್ ಪೋಸ್ಟರ್ ಮತ್ತು ಇಡೀ ದೇಹದ ಶಕ್ತಿ ಹೆಚ್ಚಾಗುತ್ತದೆ. ನಂಬರ್ 2, ಪುಲ್ ಆಫ್ಸ್. ಸ್ನೇಹಿತರೆ, ಇದು ನಿಮ್ಮ ಬೆನ್ನು, ಕೈಗಳು, ಗ್ರಿಪ್ ಮತ್ತು ಇಡೀ ದೇಹದ ಸಮನ್ವಯತೆಯನ್ನು ಬಲಪಡಿಸುತ್ತದೆ, ಏಕೆಂದರೆ ಇದರಲ್ಲಿ ನೀವು ನಿಮ್ಮ ಇಡೀ ದೇಹದ ತೂಕವನ್ನು ಎತ್ತುತ್ತೀರಿ. ನಂಬರ್ 3, ಡೆಡ್ ಹ್ಯಾಂಗ್. ಸ್ನೇಹಿತರೆ, ಇದರಲ್ಲಿ ಬಾರನ್ನು ಹಿಡಿದುಕೊಂಡು ತೂಗಾಡಬೇಕಾಗುತ್ತದೆ. ಇದರಿಂದ ಕಷ್ಟವಿಲ್ಲದೆ ಗ್ರಿಪ್ ಎಷ್ಟೊಂದು ಬಲವಾಗುತ್ತದೆ ಎಂದರೆ ಇಡೀ ಮೇಲ್ಭಾಗದ ದೇಹದ ಅಪ್ಪರ್ ಬಾಡಿ ಶಕ್ತಿಯು ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ನೆನಪಿಡಿ, ನೋಡಲು ಶಕ್ತಿಶಾಲಿಯಾಗಿರುವುದು ಮತ್ತು ನಿಜವಾಗಿಯೂ ಶಕ್ತಿಶಾಲಿಯಾಗಿರುವುದು 2 ವಿಭಿನ್ನ ವಿಷಯಗಳು. ನಿಜವಾದ ಶಕ್ತಿಯು ನಿಮ್ಮ ನರ್ವಸ್ ಸಿಸ್ಟಮ್, ಟೆಂಡನ್ಗಳು, ಕೋಆರ್ಡಿನೇಷನ್ ಮತ್ತು ಇಡೀ ದೇಹವು ಒಂದಾಗಿ ಕೆಲಸ ಮಾಡುವ ಸಾಮರ್ಥ್ಯದಿಂದ ಬರುತ್ತದೆ. ಆದ್ದರಿಂದ ಕೇವಲ ದೊಡ್ಡ ಮಸಲ್ಸ್ ಹಿಂದೆ ಓಡಬೇಡಿ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಕೆಲಸಕ್ಕೆ ಬರುವಂತಹ ಶಕ್ತಿಯನ್ನು ಬೆಳೆಸಿಕೊಳ್ಳಿ. ಇಂದಿಗೂ ಮತ್ತು 20 ವರ್ಷಗಳ ನಂತರವೂ ಇದು ನಿಮ್ಮ ದೇಹದಲ್ಲಿ ಶುಕ್ರ ಧಾತುವಿನ ಪ್ರಮಾಣ ಹೆಚ್ಚಿದ್ದಾಗ ಮಾತ್ರ ಸಾಧ್ಯ. ಅದೇ ನಿಮ್ಮ ನಿಜವಾದ ಶಕ್ತಿ. ನಮಗೆ ಅನೇಕ ಸಹೋದರರಿಂದ ಇಮೇಲ್ ಮೂಲಕ ನೈಜ ಘಟನೆಗಳ ಸಂದೇಶಗಳು ಬರುತ್ತವೆ. ಅದೇನೆಂದರೆ, ಅವರು ಒಂದು ದಿನ ಬ್ರಹ್ಮಚರ್ಯವನ್ನು ಹಾಳು ಮಾಡಿ ಜಿಮ್ಗೆ ಹೋದಾಗ ತೂಕ ಎತ್ತುವ ವೇಳೆ ತಲೆ ಸುತ್ತು ಬಂದಂತಾಯಿತು.
ಆದರೆ ಅದೇ ಜನರು 30 ದಿನಗಳಿಗಿಂತ ಹೆಚ್ಚು ಕಾಲ ಬ್ರಹ್ಮಚರ್ಯವನ್ನು ಪಾಲಿಸಿದಾಗ ಅವರು ಇತರ ಎಲ್ಲ ಹುಡುಗರಿಗಿಂತ ಹೆಚ್ಚು ಹೈ ಇಂಟೆನ್ಸಿಟಿಯೊಂದಿಗೆ ವರ್ಕೌಟ್ ಮಾಡಲು ಸಾಧ್ಯವಾಯಿತು ಮತ್ತು ಜಿಮ್ನಲ್ಲಿ ತಮ್ಮದೇ ಆದ ವೈಯಕ್ತಿಕ ಪರ್ಸನಲ್ ರೆಕಾರ್ಡ್ಸ್ ಮುರಿದರು. ಹಾಗಾದರೆ ಗೆಳೆಯರೇ, ಈಗ ನಿಮಗೊಂದು ಆಸಕ್ತಿದಾಯಕ ಪ್ರಶ್ನೆ. ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ನಲ್ಲಿ ತಿಳಿಸಿ. ನೀವು ಜಿಮ್ಗೆ ಹೋಗುತ್ತೀರಾ ಅಥವಾ ಹೋಮ್ ವರ್ಕೌಟ್ ಮಾಡುತ್ತೀರಾ? ಸ್ನೇಹಿತರೆ, ನಿಮ್ಮ ಮೇಲೆ ನೀವು ಗಮನ ಹರಿಸಿ, ಜಗತ್ತು ನಿಮ್ಮ ಮೇಲೆ ಗಮನ ಹರಿಸುತ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.